ತನಯನಾದರೂ ಸತ್ತಚ ಅಂಸತ್ತಚ ಮೊದಲಾದ ವೀರರೇ ರಣರಂಗದಲ್ಲಿ ನಿಮ್ಮನ್ನು ನೆನಪು ಮಾಡುವುದೇ ಧರ್ಮರಾಯನಿ ಕಂದನು ಏನಾದರೂ ಕೇಳಿದರೆ ಈ ಭಕ್ತರು ಹದಮನೊಡನೆ ಕಾಳಗ ಮಾಡಿ ನಿಮ್ಮೆಲ್ಲರ ನಮ್ಮ ಜೀವಿತ ಮಾಡದತ್ತರೆ ಇವರೆಲ್ಲರೂ ನಮಗೆ ಗೆದ್ದಿರುವ ನಮ್ಮ ಮಹಾಕದಮದಿಂದ ಮಧ್ಯಮ ಕೈ ಬೀಸಿ ಕಲಿಯಬೇಡ. ಸ್ವಲ್ಪ ತಾಳು. ಎಲ್ಲ ಈ ಚಿತ್ರಾಂಗದಿಯ ಕುಮಾರ ಕುಂಜದೇವ ಕುಮಾರ ಕೀಟೆ ನಿನ್ನ ತಲೆಗೆ ಚಂಚಕಾರ ಗೆದ್ದಿರುವುದು ನಿನಗೆ ಪೂರ್ಣಗಾಚಾರ. ದುಡಿಗೆ ಮಾತನಾಡಿದರೆ 6 ದಿನ ನೋಡಿ ನಿನ್ನ ಬಟ್ಟೆಲಕ್ಕಿರುತ್ತ ಏನೇ ಮಗಳೇ ಎಣಗಳ ಮುಂದೆ ಬೆಳೆತಕೊಂಡ ಎಲ್ಲದನಂತೆ ಬಹುಳಾಟವ ನೀನೊಬ್ಬ ಪರಾಕ್ರಮವಂತನೇ ಸಾಕವಾಗಿ ನುಡಿಯಲೇ ಭ್ರಷ್ಟ ಎನ್ನ ಸುರಕ್ಷ ಸಂಚಕಾರ ಕೊಡುವೆಯಾ ರಾಜವಾಯ ಕೊಡುವನೇ ಭ್ರಷ್ಟ ಎನ್ನ ಪರಾಕ್ರಮವನ್ನಾದರೆ ಹಬ್ಬಡದೆ ಹಬ್ಬಲೆ ಎಂದು ನಮ್ಮ ಸೈನ್ಯವಲ್ಲ ತಳ್ಳಹಳ್ಳ ಮಾಡಬೇಕೆಂದು ಉಳಿದಿರುವ ರಣವಶವನ್ನಂತೆ ನೀನು ಹೊರಗಡೆ ಉಳಿದಿರುವೆಯಾ ನಿನ್ನಮ್ಮ ಎಕ್ಕರವ ಕಂಬವದಕ್ಕೆ ಏಸ ಸಂಭವನಾದ ನಾನು ವ್ಯಾಪಾರಕ್ಕೆ ಬಂದಿರುವಲ್ಲ ಇಡೀ ತೆಗೆದುಕೋ ನಿಮ್ಮ ತೆರಿಗೆ ಸಂಚಕಾರ ಪರಶಿವನ ಹಳ್ಳವ ಹೋರಾಟದ ನಮ್ಮ ಗರ್ಭವಂ ಈ ಕ್ಷಣದಲ್ಲಿಗೆ ಬಿಡಿಸಬಹುದು. ನಿನ್ನ ಸರ್ವಮ್ಮ ಆತನ ರುಂಡ ಮಾಲೆಗಳು ಸೇರಿಸವನ್ನು ನೋಡು. ನಿನ್ನಗೆ ಬೆಂಬಲ ಯಾರನ್ನು ಯುದ್ಧಕ್ಕೆ ಕರೆಸಿಕೊಳ್ಳವು ದಾಗಿದ್ದರೆ ಇನ್ನ ತಡಬೇತಕ್ಕೆ ಯುದ್ಧಕ್ಕೆ ನಿಲ್ಲದೆ ಮಾತಾ ನೋಡಿದ ಸಮಸ್ತ ಎಲ್ಲ ಈ ತರುಳ ಎನ್ನ ಭುಜ ಬಲಕ್ಕೆ ಎತ್ತರಕೊಂಡು ನಿಲ್ಲುವ ಶಕ್ತಿ ಈ ಭೂಮನ ತಲ್ಲಿಗೆ ಇಲ್ಲ. ಎಲ್ಲ ಈ ಭ್ರಷ್ಟ ಹೆಚ್ಚಿನ ಮಾತನಿಂದ ತುಚ್ಚನೆಂದು ಉಚ್ಚರಿಸಿದೆಯಾ? ಉಚ್ಚರಿಸಿದ ಮಾನವನ ಮಾತಾ ಶಿವನೋಳ ಹೋರಾಡಿ ಪಾಶಪತಾಸ್ತ್ರ ಪಡೆದ ಪರಾಕ್ರಮ ಸಾಹಸ ಪಡೆದ ಕಥನ ನಡೆಸುವುದು ಹುಡುಗಾಟನಲ್ಲ. ಜೀವದಾನವನ್ನು ಕೊಟ್ಟು ಬಂದ ಸುಮ್ಮನ ಮನೆಗೆ ಹೋಗ ಇಲ್ಲವೇ ಯುದ್ಧಕ್ಕೆ ಸಿದ್ಧನಾಗಲೇ ಮುಖ್ಯ ಕಳ್ಳಬಡಗಳ ಮುಂದೆ ಎನ್ನಿಸನಂತೆ ಬಳಸಿಕೊಂಡು ಹೋರಾಡುವ ನೀನೊಬ್ಬ ಪರಾಕ್ರಮವಂತನೇ ಅದರ ಬಡವ ನಿನಗೆ ಆತಕ್ಕೆ ಬೇಕಲೇ ಮೂರ್ಖ ಹೇ ಬಂಡ ಹೇ ಭ್ರಷ್ಟ ನಿನಗೆ ಸುಲಭವಾದರೂ ಏಸಿಕವಿಲ್ಲ. ಹಿಂದಕ್ಕೆ ಭೀಷ್ಮ ದ್ರೋಣನ ಕೌರವರನ್ನು ಗೆದ್ದ ನಮ್ಮ ನಿನ್ನ ಗರ್ವವನ್ನು ಈ ಕ್ಷಣಗಳಿಗೆ ಬಿಡಿಸುವನು ಹೋಗು. ಯಾರು ಬಿಡಿಸಬಲ್ಲ ಸುಲಭ ಭ್ರಷ್ಟ ಇರಟನ ಮನೆಯಲ್ಲಿ ಹೆಂಗಸನಂತೆ ಸೇರಿಯನ್ನು ಬಿಟ್ಟ ಕನಗಳಿಗೆ ಬಳಿಗಳನ್ನು ತೊಟ್ಟು ಇತ್ತ ಬರಿದನಲ್ಲ ಹತ್ತ ಸರಿಯನಲ್ಲದಂತೆ ಕಾಲವನ್ನು ಕಳೆದಿಲ್ಲ. ನಿನ್ನ ಪರಾಕ್ರಮಕ್ಕೆ ಬೆಂಕಿ ಹಚ್ತದೆ. ಈಗ ನೋಡು ತತ್ತಗಲಿನ ಪರಾಕ್ರಮವನ್ನು ಹಕ್ಕಡವನ್ನು ಧನ ಹರಿಸಿದರೆ ನರನೇ ನೋಡಿನ ಪರಾಕ್ರಮವನ್ನು ಎಲ್ಲ ಈ ದುರ್ಮಾರ್ಗನೇ ದೌರ್ಜನ್ಯದಿಂದ ದುರ್ಭಾಷೆಗಳನ್ನು ಹಾಡಿದೆಯಾ? ಹಾಡಿದರೆ ಮಾಡುವುದಕ್ಕೆ ಕುಲ್ಲ ವಿರಾಟನ ಪಟ್ಟಣದೊಳಗಿರುವ ಕಾಲ ಧೂಳ ದುರ್ಮಾರ್ಗರಾದ ಕೌರವರು ಗೋವುಗಳನ್ನು ಕದ್ದು ವೈದ್ಯರವ ಕಾಲದಲ್ಲಿ ಭೀಷ್ಮಾದಿ ವೀರರ ಸಹಿತವಾಗಿ ಯುದ್ಧಕ್ಕೆ ಸನ್ನಿಧರಾಗಿ ಬರಲು ನಾನು ಓರವನ್ನ ಅಬ್ಬರದಿಂದ ನಿಂತು ಹೃತ್ಕೋಪದಿಂದ ರಥ ತುರಗಚರ ಚಾಪನಾಗಿ ಉತ್ತರ ಕುಮಾರನನ್ನು ಸಾರಥಿಯಾಗಿ ನೇಮಿಸಿಕೊಂಡು ಪುರವೀರ ಭೀಷ್ಮ ಮೊದಲಾದವರನ್ನು ನೊಂದಿಸಿ ಸರಾರಿಸಿದ ಬಾಣ ಇದೆ ನೋಡು.
ಮಾಡಿ ಪೂರೈಸಿದನು. ಎಲ್ಲ ಈ ಮರಳೆ ಈ ಪಾಶಪತಾಸ್ತ್ರದಿಂದ ನಿನ್ನ ಎಡ ಮುಡಿಯುವ ಕಟ್ಟೆ ಧರ್ಮರಾಜನಾಟಿಗೆ ದರದರನೆ ಎಳೆದುಕೊಂಡು ಹೋಗಲು ನೋಡಬಂಡ ನೀನರಿಯ ನನ್ನ ಪರಾಕ್ರಮದ ರೋಸವಿಲ್ಲದ ಮೈಯ ಬಹುದಿಯನ್ನ ಬಡದ ಕಣ್ಣು ಸನ್ನೇಜೆಯಂತ ತಪವನ್ನ ಗೈದಬಹುದು ಪರಮಸಮತಿಯನ್ನ ಒಂದ ಭಾಂಡವನ್ನ ಸಂಪಾಸಗಣ್ಣ ಮಾತ್ರದು ನಡೆದವರ ಭಾಗದಲ್ಲಿ ಬಸನೆ ಮಾತನಾಡುವ ನಿನ್ನ ವಾಸವಸತ್ ಎಲ್ಲವ ವಿಚರಣೆಯನ್ನ ಕಟ್ಟವ ಕೆಟ್ಟ ನಿನ್ನ ವಾಸವಸತ್ರಕ್ಕೆ ಇರುವುದೇ ನಿನ್ನಲ್ಲಿದ್ದ ಬಾಣವಲ್ಲ ಒಂದೇ ಸಾರಿ ಪ್ರಯೋಗಿಸದರ ಮುಂದಕ್ಕಿಟ್ಟ ಕಾಲ ಹಿಂದಕ್ಕಿಡವರ ಗಂಡ ನಿರ್ಭಾಗ್ಯರ ವಾಹನ ನಮ್ಮ ದುರ್ಮಾರ್ಗನೇ ಮೂರು ಲೋಕದ ಗಂಡುಗಲೆ ಗಾಡ್ಯವ ಎದರನೆಂದು ಕಂಡಂತ ಹೊಗಳಿದೆಯ ಬಂಡನ ಒತ್ತಂಡದರ ಗಾಂಡವ ಏಳ ನಿಚಿತ ಮಾತ ಶರಂಗಳ ಮೂಡಿ ಹೊಡೆದಿರುವರು ಇವುಗಳ ಮತರಾರಿಸಿಕೊಂಡ ಮಾತನಾಡ ಕೈಲಾಗದಿದ್ದರೆ ಹಿಂದಕ್ಕೆ ಹೊಡೆದ ಮುಷ್ಟ ಈ ಸೃಷ್ಟಿಯ ನಿಷ್ಠ ಗರಿಷ್ಠನಾದ ಈ ದೃಷ್ಟ ಮನಗನೆ ಮಾಡುವೇನ ಸಾಧ್ಯವಾಗಿ ಆಡುವಲ್ಲಿ ನೀನು ಮಾಡುವುದೇನಿದೆ ಹಣೆಬರ ಇಷ್ಟಕ್ಕೆ ಬರದಂತೆ ಕಾಣಿಸ್ತದೆ ಇನ್ನ ಇಷ್ಟ ದೈವವನ್ನು ದಾನವ ಮಾಡು ತಡ ಮಾಡದ ಯುದ್ಧಕ್ಕೆಲ್ಲರ ಆಗವರೇ ಒಳ್ಳೆಯಾಗೆಲ್ಲ ಈ ಬಂಡ ಚಂಡತರ ಮಾತ ಕಾಂಡವ ಕೈಕೊಂಡ ಚಂಡ ಪ್ರಚಂಡ ದೊಡ್ಡಂಡ ಬರದೆ ಪ್ರಚಂಡ ಈ ಪ್ರಚಂಡ ಪರಪಾಳದಿಂದ ನಿನ್ನನ್ನು ಅನ್ನಂ ಈ ತರ ಮಂಡಲ ಕುರಿತು ಎನ್ನ ಯಜ್ಞಾಸ ಬಿಡದ ಕಂಡು ಹೋಗದಂತಾರೆ ಬಾಪುರ ಮೂರು ಲೋಕದ ಗಂಡನಂದ ಎದುರ ಹತ್ತಕ್ಕೆ ನೋಡಿದ ಬಳಿಗೆಗಳ ಯಾದವರಾದ ಭೂಮಂಡಲ ಈಶ್ವರನ ತಂಡದಲ್ಲ ನನ್ನ ಹೆಂಡತಿಯ ಬಂಡಾಟವನ್ನ ವಾಟವದ ಕಂಡ ನಿನ್ನ ಮುಖ ಮಂಡಲವು ಈ ಭೂಮಂಡಲಕ್ಕೆ ತೆಕ್ಕಿದ ಕುಳಿತ ಧನದಯನ ನೀಡ ಶೌರ್ಯ ಧೈರ್ಯ ಸಾತುರ್ಯವಿಲ್ಲದೆ ಈರ ಪೌರುಷದ ಮಾತ್ರ ಎಲ್ಲಲ್ಲಿ ಬೆಚ್ಚರಿಸಬೇಡ ಈ ಎಚ್ಚರವಾಗಿರು ಈ ಚಾಲಿಯ ಮತ್ತ ತಣ್ಣ ಬರುತ್ತಿರುವ ನಾಗಾಸ್ತ್ರವ ಸರಿಯಾಗಿ ನಿನ್ನ ಮಾಡು ನಾರಾಗಿ ನಡೆದಾನ ಈಗ ಬಳಿಗೆದಲ್ಲ ನಿನ್ನಯ ಪ್ರಾಣ ಮಾಡು ಈ ಬೊಬ್ಬರ ವಾಹನನೇ ಈ ಬೊಬ್ಬರ ವಾಹನನೇ ಈ ಸಮಯದಲ್ಲಿ ನಿನ್ನಯ ಚಿರಮ ಅಂಬುರ ಕಾರಿಸುವನು ಯಾರು ಆರಿಸಬಲು ಸ್ವಲ್ಪ ತಾಳಲಿನಾದವರೇ ಭೂಚಕ್ರದಿಂದ ಗರ್ರನೆ ತಿರುಗಿಸಬಿಟ್ಟವನು ಸಿಡಿಲನ ಸಮಕರ್ತ್ಯನಂದ ದಟ್ಟಗಲಂದ ಬರ್ತನವ ಅರಸಿರುವ ಕಾದುಕು ಶರಣಂದು ಕೇಳಿ ಪ್ರಾಣ ತುಳಸಿನ ಬಂಡ ಆರಿಸಿನ ನೋಡಿ ನಿನ್ನ ಬಳಿಗೆಯ ಮಧ್ಯವ ಬಂಡವ ನಿನ್ನ ಗುಂಡಿಗೆ ಬಿರ್ರನೆ ಬೆಗೆದ ದುಂಡ ದಂಡ ಮಾಡುವ ಗಂಡುಗಳ ಆನಂದ ಚಂಡಪ್ಪರ ಚಂಡ ದೊಡ್ಡ ವೈರಿಗಳಿಗೆ ದಂಡವ ಪುರ ವಾಹನನಂದು ಸುರನರ ಗರಡ ಗಂಧರ್ವ ಕಿನ್ನರ ಕಂಬರಿಗರು ಸಿದ್ಧ ಸಾಧವನ ಮನೆಗಳ ಬಂಡಾಟವಂತ ಮಾಡುವನು ಮಹಾಜದತ್ತರ ಚಿತ್ರಾಂಗದ ಮಗ ಒಬ್ಬರು ವಾಹನನೇ ಅಲ್ಲ ನೋಡು ಉರಿತರಮವಾದ ವಿರಸ್ತರವ ಸರಿಯಾದ ಬರುತ್ತಿರುವುದು ಈಗ ನಿನ್ನ ಪ್ರಾಣ ತೆಗೆವರಿಗೆ ಬಿಡುವುದಿಲ್ಲ ಚಿತ್ರಾಂಗದ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲಲೇ
ಎನ್ನಮ್ಮ ಏಸ ಸಂಭವನಂದ ಬಿಡನುಡಿಗಳಿಂದ ಎನ್ನಮ್ಮ ಜಗದಿ ಚಿತ್ರಾಗಿದೆ ರೇವಣ್ಣ ಬಸವರಾಜ ಎನ್ನಮ್ಮ ನಂದಿಸಿ ನಿನ್ನ ಪ್ರಾಣವನ್ನ ಬೆಳೆದಕೊಂಡು ಈ ಧರಣಿ ಮೇಲೆ ಮುಗಿದಿಲ್ಲ. ಮೂರು ಲೋಕದ ಗಂಡನಂದ ಅಂದ ವಚನಗಳು ಈಗ ಎತ್ತರಬಹುದು. ಮಳೆ ಹೊಳಿರೆಗಳಿಗೆ ಆರದೆ ಈಗ ಆದಿತು ನೋಡಿ ಈ ಹರ್ಷನ ಗತಿ. ಹೌದು ದೇವ ಈ ಒಬ್ಬರ ವಾಹನ ನಮಗೆ ಬೇಡಲ್ಲದ ದೈವೇರಿಗೆ ಕೊಡಿಸದಾರದೆ ಹದಿನಾಲ್ಕನೇ ಚಿತ್ರಾಂಗದ ಅರ್ಜುನ ಅರ್ಜುನ ನಿನ್ನನ್ನು ಹಗಲಿ ನಾನು ಈ ಲೋಕದಲ್ಲಿ ಹೇಗೆ ಜೀವಿಸಬೇಕು? ಧರ್ಮಜ, ಕುಂತಿ, ದ್ರೌಪದಿಯರು ಕೇಳಿದ್ರೆ ಏನು ಹೇಳಬೇಕು? ಕಾಂತ ಮತಿವಂತ ಪಡೆದ ಮಾತೆ ಎಲ್ಲಮ್ಮ ನಿಂದಿಸಬೇಡ. ತಂದೆಯಂದ ವಂದನೆಯ ಮಾಡಿ ಬೇಡಿದರೆ ಸುಂದರವಾದ ತಂದನಮ್ಮ ಆನಂದಿಸದೆ ಶರಣದಿಂದ ಹೊತ್ತು ಎಲ್ಲಮ್ಮ ಏಜ ತಮ್ಮವನ್ನು ಅಮ್ಮಯ್ಯ ಆದ ಕಾರಣ ಕೋಪವನ್ನು ತಡೆಯದೆ ಮಹಾಮಾತೆ ರಣರಂಗದಲ್ಲಿ ಆತನ ಗರ್ವವನ್ನು ತೆರೆದನು. ತಂದೆಯನ್ನ ಬಂದ ಮಂದಮತಿಯಾದ ನಾನು
ಇನ್ನ ಈ ಭೂಮಿ ಮೇಲೆ ಇನ್ನೇತಕ್ಕೆ ಮಾತೆ ನಿನ್ನಗಿಂತ ಮುಂಚೆದಲ್ಲಿ ಅಗ್ನಿ ಪ್ರದೇಶವನ್ನು ಮಾಡಿ ಸಾಯವನ ನೇಮವನ್ನು ಕೂಡ ಮಾತೆ ಸೌಖ್ಯ ಪ್ರದಾತೆ. ಎಂತ ವಿಪರ್ಯಾಸವು ನಡೆದು ಹೋಯಿತೆ. ನೀನು ಅಗ್ನಿ ಪ್ರವೇಶವನ್ನು ಮಾಡುವುದು ನಿಲ್ಲಿಸು. ಪಾತಾಳ ಲೋಕಕ್ಕೆ ಹೋಗಿ ಆದಿಶೇಷನಿಂದ ಸಂಜೀವಿನಿ ಮಣಿಯನ್ನು ತೆಗೆದುಕೊಂಡು ಬಂದು ನಿನ್ನ ತಂದೆಯನ್ನು ಜೀವಂತ ಮಾಡು ಪುತ್ರ ಕೋಮಲಗಾತ್ರ. ಅವು ಮಾತೆ ಒಳ್ಳೆಯ ಮಾತನ್ನು ಹೇಳಿದೆ ಜಾಗೃತಿ. ಅಮ್ಮಯ್ಯ ಈ ಕ್ಷಣದೊಳಗೆ ಪಾತಾಳ ಲೋಕಕ್ಕೆ ಹೋಗಿ ಮುರುಘರಾಜನಿಂದ ಪುನೀತವಾದ ಸಂಜೀವ ಮಣಿಯನ್ನು ತೆಗೆದುಕೊಂಡ ಬದಲು ನಾನು ಬರುವ ಪರ್ಯಂತರ ಎನ್ನ ತಂದೆಯ ಶಿರವನ್ನು ಕಾಯ್ದುಕೊಂಡು ಇಲ್ಲೇ ಇರಬೇಕು. ನಾನು ಈಗಲೇ ಪಾತಾಳ ಲೋಕಕ್ಕೆ ಹೋಗಬಹುದು. ನೇಮವನ್ನು ಕೂಡ ಮಾತೆ ಅಮ್ಮಯ್ಯ ನೀನು ಹೋದ ಕಾರ್ಯವು ಜಯ. ಕಂಡೆಯ ಬಾಲ ಭವ್ಯಗೊಳಿಸಿ ಬಳಿ ಬಳಿ ನಮ್ಮ ಜನನ ಹತ್ತಿನ ಎಂತ ಮಹಾತಾಳ ಲೋಕಕ್ಕೆ ಸೋದೆಯಿಂದ ರಥವನ್ನು ಬಿಡದ ಹಾರದೆ ಸೌಂಡ್ ಸಿಸ್ಟಮ್ ಅವರು ಫ್ಯಾನ್ ಹಾಕೋಣಪ್ಪ. ದೇವಾ ಹಾಗಾದರೆ ಹೇಳು ಮಂದಿ ಕೇಳು. ಚೆನ್ನಾಗಿ ಹೇಳು ದೇವಾ. ಹೇಳಿದೆಯೇ ಪ್ರಿಯ ವಿಷಯ ಮುಂಚೆ ತಾವು ಹೇಳಿದ ನುಡಿಯ. ಕೇಳಿದೆಯೇ ಪ್ರಿಯ ವಿಷಯ ಮುಂಚೆ ತಾವು ಹೇಳಿದ ವಿಷಯ. ತನ್ನ ಗರ್ವವ ತನ್ನ ಕೋಪವು ತನ್ನ ಕೋಪವು ತನ್ನ ಗರ್ವವು ಆಸೆ ತಂದಿತು ಭಯವು ಎನ್ನ ಮನಕ್ಕೆ ತಂದಿತು ಭಯವು. ಹೇಳಿದೆಯೇ ಪ್ರಿಯ ವಿಷಯ ಮುನಿಶ್ರೇಷ್ಠರು ಹೇಳಿದ ನುಡಿಯ. ನಾನು ಮೊದಲು ಹೇಳಿದ ಪ್ರಕಾರ ಶಕ್ತಿ ವ್ಯಕ್ತಿ ಭಕ್ತಿಯಲ್ಲಿ ನನಗಿಂತಲೂ ಮಿಗಿಲಾದವರಿಲ್ಲವೆಂದು ಮನದಿಂದ ಮೆರೆಯುತ್ತಿರುವ ಪಾರ್ಥನಿಗೆ
ತನಗಿಂತ ಭಕ್ತಿಯಲ್ಲಿ ಮಿಗಿಲಾಗಿರುವ ಸುಧರ್ಮನನ್ನು ತೋರಿಸಿದವನು. ಅವನ ಗರ್ವವನ್ನು ಬಿಡಿಸಿದನು. ನೋಡೇ ರುಕ್ಮಾಂಗದರ ಸಹೋದರಿ ಎನ್ನ ಮನೋಹರಿ. ಅಹೋ ಪ್ರಾಣೇಶ್ವರ, ಪ್ರಾಣಕಾಂತಿ, ಹಾಗಾದ್ರೆ ಮತ್ತೊಮ್ಮೆ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಪ್ರಾಣೇಶ್ವರ, ಪ್ರಾಣಕಾಂತಿ, ಹೇಳುವೆನು ಕೇಳು ದೇವ. ಚೆನ್ನಾಗಿ ಹೇಳು. ಗುರುಕುಲದ ನಾಯಕನೇ, ಗೋವುಗಳ ಪರಿಪಾಲಕನೇ, ರಕ್ಷಕನೇ, ಶಿಕ್ಷಕನೇ, ಪಕ್ಷಿವಾಹನನೇ. ಗುರುಕುಲದ ನಾಯಕನೇ, ಗೋವುಗಳ ಪರಿಪಾಲಕನೇ. ಬಲಶಾಲಿಯಾದ ಪಾರ್ಥನನ್ನು ಜರಿದು ಮಾತನಾಡಬೇಡ. ಹಾ ಅಹೋ ಶ್ರೀಹರಿ, ರುಕ್ಮಣಿ, ಇದೇವರೆಗೂ ಎಷ್ಟು ಕಷ್ಟಗಳು ಬಂದರೂ ಸಹ ಎಡಬಿಡದೆ ಅವರನ್ನ ಕಾಪಾಡಿರುವೆ. ಹಾ ಇಂದು ಜರಿಯಬೇಡ ಎಂದು ಬೇಡಿಕೊಳ್ಳುವೆನು ಶ್ರೀಹರಿ. ಹೌದಾರೆ ರುಕ್ಮಣಿ, ಸ್ವಾಮಿ, ಇದು ಅಲ್ಲದ ಭಕ್ತಿ ಹೇಳುವನು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಯಾರ ಬಗ್ಗೆ ಹೇಳುತ್ತಿರುವೆ ನೀನು? ನಿಮ್ಮ ಅಣ್ಣನ ಬಗ್ಗೆ ರುಕ್ಮಣಿ. ಅಣ್ಣನಾದ ಪಾರ್ಥನನ್ನು ಜರಿಯುತ್ತಿರುವೆಯ? ನಿಜವೇ ರುಕ್ಮಣಿ? ದೇವ, ರುಕ್ಮಣಿ, ನಿನಗೆ ನಾನೇನೆಂದು ಹೇಳಲಿ? ಮೆರದಂತ ಪಾರ್ಥನು ಮತಿಗಟ್ಟನೋ, ಮೆರದಂತ ಪಾರ್ಥನು ಮತಿಗಟ್ಟನೋ, ನೀಯಂತ ಬಾಲಿನ ನಾರಿ, ದೀಪಕನ ಕುಮಾರಿ.
ಸರಿ ಯಾರಿಲ್ಲೆಂದು ಕುರುಕ್ಷೇತ್ರ ಸಂಗಮದಲ್ಲಿ ಎನ್ನಿಂದ ಗೆದ್ದಾಗಿಲ್ಲನು. ಚೆನ್ನಾಯ್ತು. ವೀರಾದಿ ವೀರನೆಂದು ನನ್ನ ಸೈಯಾರಿಲ್ಲೆಂದು ಕುರುಕ್ಷೇತ್ರ ಸಂಗಮದಲ್ಲಿ ಎನ್ನಿಂದ ಗೆದ್ದಾಗಿಲ್ಲನು. ನಿಮ್ಮನ್ನನು ಕಲಿಪಾತನು. ನಿಮ್ಮನ್ನನು ಕಲಿಪಾತನು. ಮೂರು ಲೋಕದಲ್ಲಿ ಗಂಡು ಗಲಿಯನ್ನು. ಗಂಡು ಹೆಸರಿ ನನ್ನ ಅಣ್ಣನು ರುಕ್ಮಣಿ ದೇವ. ರುಕ್ಮಣಿ ಉತ್ತಮ ಬಲಶಾಲಿಯಾದ ಅಣ್ಣನನ್ನು ಜರಿದು ಮಾತನಾಡಬೇಡ. ಇಲ್ಲಂದರ ರುಕ್ಮಣಿ ಏತಕ್ಕೆ ಜರಿಯುತ್ತಿರುವೆ ದೇವ? ಮೂರು ಲೋಕದಲ್ಲಿ ಗಂಡು ಗಲಿಯನ್ನು. ಸ್ವರದಂತ ಪಾಠಾನು ಮತಿಗೆಟ್ಟನ ನೆರದಂತ ಪಾಠಾನು ಮತಿಗೆಟ್ಟನ. ನೀಯಲ್ಲ ಬಾಳಿನ ರಾಣಿ ನೀ ಕೇಳಿ ದೀಪಕನ ಕುಮಾರಿ. ಹೇ ರುಕ್ಮಣಿ ದೇವ ತನಗಿಂತ ವ್ಯಕ್ತಿ ಶಕ್ತಿ ಭಕ್ತಿಯಲ್ಲಿ ಭಾರತನಕ್ಕಿಂತ ಬಲಾತ್ಮನಿರುವುದೊಂದು ಕಾರಣ. ಅದರ ಅರ್ಥವನ್ನು ಕ್ಷಣದಲ್ಲಿ ಹೇಳುವನು. ತಿಳಿಯಿತೆ ರಮಣಿ ಮೋಹನ ಭರಣಿ ಪ್ರಾಣಕಾಂತಿ. ಆತನಿಗಿಂತ ಮಿಗಿಲಾದವರು ಇರುವರು. ಸಮಯದಲ್ಲಿ ವಿಷಯವನ್ನು ತಿಳಿಸುವೆನೆಂದು ಹೇಳಿದೆಯಲ್ಲ, ನಿಜವೇ ರುಕ್ಮಣಿ? ಈ ಮಾತನ್ನು ನಾನು ನಂಬಲೇ ದೇವ. ನಂಬಲೇಬೇಕು ರುಕ್ಮಣಿ. ಅಹೋ ಜಗದೊಡೆಯನೇ, ರುಕ್ಮಣಿ ಜನಾರ್ದನನೇ, ಪ್ರಾಣಕಾಂತಿ ಹೇಳುವೆನು ಕೇಳು. ಚೆನ್ನಾಗಿ ಹೇಳು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಸರಿ ಮಾಡಿ ರುಕ್ಮಿಣಿ ನಾನು. ನೀನೆನ್ನೋ ಕೇಳೆನ್ನೋ, ನೀನೆನ್ನೋ ಕೇಳೆನ್ನೋ, ನೀನಂತ ನುಡಿಯೆನ್ನೋ. ಜಗದೊಡೆಯ ಜನಾರ್ದನ ನೀನು, ನಿನ್ನ ಸರಿ ಮಾಡಿ ರುಕ್ಮಿಣಿ ನಾನು. ಎನ್ನ ಮಾತು ಕೇಳು ನೀನು, ನಿನ್ನ ವಿಷಯವ ತಿಳಿಸು ಎಂದು. ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಎನ್ನ ಮಾತು ಕೇಳು ನೀನು, ನಿನ್ನ ವಿಷಯವ ತಿಳಿಸು ಎಂದು. ನಿನ್ನ ವಿಷಯವನ್ನು ಯಾನು ಬಲ್ಲೆನು, ನಿನ್ನ ವಿಷಯವನ್ನು ನಾ ಬಲ್ಲೆನು. ತಿಳಿದು ನೋಡು ಎಂದು ನೀನು ಇನ್ನು, ತಿಳಿದು ನೋಡು ಎಂದು ನೀನು ಇನ್ನು. ಜಗದೊಡೆಯ ಜನಾರ್ದನ ನೀನು, ನಿನ್ನ ಸತಿಮಾನಿ ರುಕ್ಮಿಣಿ ನಾನು, ನಿನ್ನ ಸತಿಮಾನಿ ರುಕ್ಮಿಣಿ ನಾನು. ಪ್ರಾಣೇಶ್ವರ ಪ್ರಾಣಕಾಂತ, ಪ್ರಾಣಕಾಂತಿ ನನ್ನ ಅಣ್ಣನಿಗಿಂತ ಮಿಗಿಲಾದ ಅಸಮಬಲಶಾಲಿ ಇರುವನು ಎಂದು ತಿಳಿಸಿದೆ. ಹಾ ಭಕ್ತ
ಭಕ್ತಿಯಲ್ಲಿ ಆತನಿಗಿಂತ ಅಸಮಬಲಶಾಲಿಯಾಗಿರುವನೋ, ಶಕ್ತಿಯಲ್ಲಿ ಆಗಿರುವನೋ ಅಥವಾ ಯುಕ್ತಿಯಲ್ಲಿ ಆಗಿರುವನೋ, ಅದು ಯಾವ ವಿಚಾರವಿರುವುದು ಸವಿಸ್ತಾರವಾಗಿ ತಿಳಿಸು ರಮಣ. ಸನ್ಮೋಹನಾಭರಣ. ರುಕ್ಮಣಿ, ದೇವಾ, ಇದು ಅಲ್ಲದೆ ಮತ್ತೆ ಹೇಳುವನು ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ದೇವಾ. ಪಾರೆಯನ್ನ ಪ್ರೇಮದ ರಾಣಿ, ಎನ್ನ ಬಾಳಿನ ಒಲವಿನ ಜಾಣಿ. ಚೆನ್ನಾಗಿ ಕೇಳು. ಪಾರೆಯನ್ನ ಪ್ರೇಮದ ರಾಣಿ, ಎನ್ನ ಬಾಳಿನ ಒಲವಿನ ಜಾಣಿ. ರಾಜರಾಜಿನಿ ಮಧುರ ವಾಸಿನಿ, ರಾಗರಾಜಿನಿ ಮಧುರ ಭಾಷಿನಿ, ನೀತಿ ವಾಕ್ಯವ ಕೇಳೆ ಜಾಣಿ. ಸಾರೇ ರಾಗ ಪಮ ಪಾಪ ನಿಸಾತ ಸನಿದನಿತ ಸನಿದನಿತ ಸನಿದನಿತ. ಪಾರೆಯನ್ನ ಪ್ರೇಮದ ರಮಣಿ, ಎನ್ನ ಬಾಳಿನ ಒಲವಿನ ಜಾಣಿ. ಭಕ್ತಿಯಲ್ಲಿ ತೋರಿಸುವನು, ಆತಕ್ಕಿಂತ ಮಿಂಚಿದ ವೀರನು. ರಮಣಿ, ಚೆನ್ನಾಗಿ ಹೇಳು. ಭಕ್ತಿಯಲ್ಲಿ ತೋರಿಸುವನು, ಆತಕ್ಕಿಂತ ಮಿಂಚಿದ ವೀರನು. ನಡೆದ ವಿಷಯವ ತಿಳಿಸುವೆ ನಾನು. ರುಕ್ಮಣಿ, ಹಾಗಾದರೆ ನೀನು ಹೇಳುವ ಮಾತಿನಲ್ಲಿ ಸತ್ಯಾಂಶವಿರುವುದೇ. ನಿಜವೇ ರುಕ್ಮಣಿ? ಅದ್ಯಾವ ವಿಚಾರವೋ ಸವಿಸ್ತಾರವಾಗಿ ಚೆನ್ನಾಗಿ ಕೇಳಾಗಾದ್ರೆ ನಡೆದ ವಿಷಯವ ತಿಳಿಸುವೆ ನಾನು. ನಡೆದ ವಿಷಯವ ತಿಳಿಸುವೆ ನಾನು. ಚಂದದಿ ಕೇಳಿ ಸುಂದರಿ ನೀನು. ಸಾರಿ ರಾಗ ಪಮ ಪಾಪ ನಿಸಾತ ಸನಿದನಿತ ಸನಿದನಿತ ಸನಿದನಿತ. ಬಾರ್ಯೆಯನ್ನ ಪ್ರೇಮದ ರಮಣಿ, ಎನ್ನ ಬಾಳಿನ ಒಲವಿನ ಜಾಣಿ. ಹೇ ರುಕ್ಮಿಣಿ, ಸತ್ಯಲ್ಲಿ ಪಾರ್ಥನಿಗಿಂತ ಬಲಾಟ್ಟನಿರುವನು. ಯಾರವರು? ಅವನೇ ಕಲಿವೀರ ಬಬ್ರುವಾಹನನು. ರುಕ್ಮಿಣಿ, ಆತನಿಂದ ಪಾರ್ಥನು ಮರಣ ಹೊಂದಿದ. ಯಾರು ಗಲಾಟೆ ಮಾಡಿದ್ರು? ಸತ್ಯಲ್ಲಿ ಪಾರ್ಥನಿಗಿಂತ ಬಲಾಟ್ಟನಿರುವನು. ಅವನೇ ಕಲಿವೀರ ಬಬ್ರುವಾಹನನು. ರುಕ್ಮಿಣಿ, ಆತನಿಂದ ಪಾರ್ಥನು ಮರಣ ಹೊಂದಿದನು. ಮತ್ತು ವ್ಯಕ್ತಿ ವಿಚಾರ ಮುಂದೆ ನೋಡುವೆನು ಕಾಂತಾಮಣಿ ಬಿಡಿಂದ ನನ್ನ ಆಲೋಚನೆ. ಪ್ರಾಣೇಶ್ವರ, ಅಹೋ ಪ್ರಾಣೇಶ್ವರ, ಪ್ರಾಣಕಾಂತಿ, ಎಂತಹ ಮಾತನ್ನು ಹೇಳಿದ್ದೇವ ನೀನು? ನಿಜವೇ ರುಕ್ಮಿಣಿ? ಕಲಿವೀರ ಬಬ್ರವಾಣನಿಂದ ಎನ್ನ ಅಣ್ಣನ ಪಾರ್ಥನ ಮರಣ ಹೊಂದುವರೆ. ಹೌದು ರುಕ್ಮಿಣಿ. ಎಂತಹ ಘಾತವಾದ ವಿಷಯವನ್ನು ತಿಳಿಸಿದೆ ಹಾ. ದೇವ. ಧನುಜ, ಪ್ರಾಣೇಶ್ವರ, ಪ್ರಾಣಕಾಂತಿ, ಈ ರೀತಿ ಘಾತವಾದ ಸುದ್ದಿಯನ್ನ ತಿಳಿಸುವುದನ್ನು ಬಿಟ್ಟು ಪಾಂಡವರನ್ನು ಕಾಲ ಕಾಲದಿಂದಲೂ ಬೆಳೆಸುತ್ತಾ ಬಂದ ನೀನು ಎಂತ ಕ್ಷೀಣ ಸಮಯದಲ್ಲೂ ಅವರನ್ನ ಕಾಪಾಡಿರಬೇಕು. ಹಾ. ಅಹೋ ಪ್ರಾಣೇಶ್ವರ, ಪ್ರಾಣಕಾಂತಿ, ಎಡೆ ಬಿಡದೆ ಪಾಂಡವರಾದ ಇವರನ್ನು ರಕ್ಷಿಸಿದ ನೀನು ಇಂದು ಪಾರ್ಥನಲ್ಲಿ ಭಕ್ತಿ ಶಕ್ತಿ ಯುಕ್ತಿಯಲ್ಲಿ ಅಸಮಬಲಶಾಲಿ ಇರುವನೆಂದು ಅವರನ್ನು ಜರಿಯಬೇಡ. ಎನ್ನ ಮಾತನ್ನ ಕೇಳಿ ಪಾಂಡವರನ್ನು ಜರಿಯಬೇಡ, ಅವರನ್ನು ಕಾಪಾಡಿ ಎಂದು ಬೇಡಿಕೊಳ್ಳುವೆ ದೇವ. ಭಕ್ತರ ಬಾಂಧವ, ರುಕ್ಮಿಣಿ, ಪ್ರಾಣನಾಥ,
ಆಲಿಸು ಎನ್ನಯ ನುಡಿಯ ತಿಳಿಸುವೆ ನಿನ್ನಗೆ ನಿಜ ವಿಷಯ ತಿಳಿಸುವೆ ನಿನ್ನಗೆ ನಿಜ ವಿಷಯ ಆಲಿಸು ಎನ್ನಯ ನುಡಿಯ ಚೆನ್ನಾಯ್ತು. ಗರ್ವವು ಯಾರಿಗೆ ಬರುವುದೋ ಅದು ಕೇಳು ತರುವುದೋ ನಿಜವದೋ ಗರ್ವವು ಯಾರಿಗೆ ಬರುವುದೋ ಅದು ಕೇಳು ತರುವುದೋ ನಿಜವದೋ ಬ್ರಹ್ಮನಾಗಲಿಯೋ ಇಂದ್ರನಾಗಲಿಯೋ ಬ್ರಹ್ಮನಾಗಲಿಯೋ ಇಂದ್ರನಾಗಲಿಯೋ ಅಳಿದುಕೊಂಡನೋ ಮರದಲ್ಲಿ ರುಕ್ಮಣಿ ಚೆನ್ನಾಯಿತು. ಚೆನ್ನಾಗಿ ಹೇಳುತ್ತೇವಾ? ಆಲಿಸು ಎನ್ನಯ ನುಡಿಯ ತಿಳಿಸುವೆ ನಿನ್ನಗೆ ನಿಜ ವಿಷಯ ತಿಳಿಸು ನಿನ್ನಗೆ ನಿಜ ವಿಷಯ ಆಲಿಸು ಎನ್ನಯ ನುಡಿಯ ಮನವನ್ನು ತೋರಿಸಿ ಮನವನ್ನು ನಿಲ್ಲಿಸಿ ಮಾತನ್ನು ಹೊರಟನು ಈ ಲೋಕದಲ್ಲಿ. ಮನವನ್ನು ತೋರಿಸಿ ಮನವನ್ನು ನಿಲ್ಲಿಸಿ ಮಾತನ್ನು ಹೊರಟನು ಈ ಲೋಕದಲ್ಲಿ. ಇಂದು ಮಣಿಪುರದಿ ಮಗನದು ಪುರದಿ ಇಂದು ಮಣಿಪುರದಿ ಮಗನದು ಪುರದಿ ಪಡಿದ ಗಂಗೆಯ ಪ್ರಾಪದಿ. ರುಕ್ಮಣಿ ಚೆನ್ನಾಗಿದ್ದು ಆಲಿಸು ಎನ್ನಯ ನುಡಿಯ ತಿಳಿಸುವೆ ನಿನ್ನಗೆ ನಿಜ ವಿಷಯ ತಿಳಿಸುವೆ ನಿನ್ನಗೆ ನಿಜ ವಿಷಯ ಆಲಿಸು ಎನ್ನಯ ನುಡಿಯ. ರುಕ್ಮಣಿ ಓ ದೇವಾ, ಆತನು ಮಗನನ್ನು ನಿಂದಿಸಿ ಈ ಲೋಕವನ್ನು ಬಿಟ್ಟು ಹೊರಟು ಹೋದನು. ಇದು ಸತ್ಯವನ್ನು ತಿಳಿದ ರಮಣಿ ಸದ್ಗುಣ ಭರಣಿ. ಅಹೋ ಲೋಕ ರಕ್ಷಕನಾದ ಶ್ರೀಹರಿ, ರುಕ್ಮಣಿ ಇಷ್ಟು ಹೊತ್ತು ಅಣ್ಣನನ್ನು ನಿಂದಿಸಿದ್ದು ಸಾಕು. ಹಾ ಇನ್ನು ಸತಿಯಾದ ಎನ್ನ ಮುಖವನ್ನ ನೋಡಿಯಾದರೂ ಅಣ್ಣನನ್ನ ಪಾರ್ಥನನ್ನ ಕಾಪಾಡಲು ಇನ್ನು ತಡ ಮಾಡದೆ ಒಳ್ಳೆಯೊಂದು ರಮಣ ಸದ್ಗುಣ ಭರಣ. ಮಾಡಾರಿ ಬಿಡು ನಿನ್ನ ಕೂಡ ಮನಾರಿ. ರುಕ್ಮಣಿ ದೇವ, ಮಾಡಾರಿ ನೀ ಕೇಳು ನುಡಿಯನೋ ಸವಿತರಿ ಸವಿತರಿ ಸವಿತರಿ. ರುಕ್ಮಣಿ ಆಯ್ತು. ಸ್ವಾಮಿ ಮಾಡದಿ ನಿನ್ನ ತುಗುಡ ಮಾಡದಿ ಮಾಡದಿ ನೀ ಕೇಳು ನುಡಿಯನೋ ಸವಿತರಿ. ಬೇಲ್ವೆ ಇವರವ ತಿಳಿದು ಜಯವ ಜಯವ ತಿಳಿದು ಇವರವ ಸರ್ವವ
ನಡೀತಾಯಿ ರುಕ್ಮಣಿ ಪಾರ್ಥನೆಂದವು ಎನ್ನ ಚಕ್ರಾದಿಯಿಂದ ತರಿಸುವನು ಅವನ ಪ್ರಾಣವನ್ನು ಮತ್ತೆ ಉಳಿಸುವನು ತಿಳಿಯಿತೆ ರಮಣಿ ಮೋಹನ ಭರಣಿ ಹೃದಯೇಶ್ವರಿ. ಹಾಗಾದ್ರೆ ಜಾಗೃತಿಯಿಂದ ತಡಮಾಡದ ಈ ಕಾರ್ಯವನ್ನು ನೆರವೇರಿಸ ದೇವ ಭಕ್ತರ ಬಾಂಧವ ನಿನ್ನ ಇಷ್ಟದಂತಾಗಲಿ ರುಕ್ಮಣಿ. ಪುಣ್ಯವಂತರೋಳ ಹಕ್ಕಿರ ಗಣ್ಯನಾದ ಧರ್ಮನಂದನ, ಈ ದಿನ ನಿನ್ನ ಮುಖಾರವು ಕಂದಿ ಕುಂದಿ ಏನೋ ಒಂದು ಪರಿ ಹೆಸರಿಂದ ಇತ್ತ ವಿಷಯ ಎನ್ನ ಮುಂದೆ ಹೇಳೈ ವಸದೀಶ. ನಾರಾಯಣ ಧರ್ಮಜ ಅಸುರಪುರ ಗಜಗಟ್ಟಕನಾದ ಮಾನವ ಧರ್ಮನಂದನ, ಈ ದಿವಸ ಎನಗಳನ್ನು ವಿಪರೀತವಾಗಿ ಹಾರುತ್ತಿರಬಹುದು. ಗೆರಗೆ ತಿಳಿ ಕೇಳು ಮುರಹರ ತುರ ರಕ್ಷಣೆಗೆ ಹೋದ ನರನಗತಿ ಏನಾಗಿರಬಹುದು? ಹಿರಿಯರಾಗಿದ್ದ ನರಹರ ಮುಂದಿನ ವಿಚಾರ ಹಕಟಕಟ ಮೈಬಾಲ ಇಟ್ಟವು ಪ್ರಾಪ್ತವಾಗಿದೆ. ಇನ್ನೇನಿರುವುದು? ಈ ಮೂರು ಲೋಕದವರು ಮೀರಿದವರಿಂದ ಮೆರೆದ ಪಾರ್ಥನು ಚಿತ್ರಂಗದಿ ಸಂಭವನಾದ ಬಬ್ರುವಾಹನ ಸರ್ಪಾತ್ರಕ್ಕೆ ಆಹುತಿಯಾದರು. ಇದು ಸತ್ಯವೆಂದಿದ್ದ ಧರ್ಮನಂದನ ಇದಕ್ಕೇನು ಮಾಡಲಿ ಮುಂದಿನ ಆಲೋಚನಾ. ಧರ್ಮಜ ಹಾಗಾದ್ರೆ ಕೇಳಬರಿ ಕೇಳು, ಚೆನ್ನಾಗಿ ಹೇಳು. ದೇವ ದೇವ
ಮಹೇ ಸ್ವಾಮಿ ಧರ್ಮಜ ಎಂತ ದುಃಖಗಳ ಮಾತು ಹೇಳಿದ್ರಿ. ಇದ್ದ ಮಾತನ್ನು ಹೇಳಿದ್ದ ಧರ್ಮಜ. ಅಯ್ಯೋ ಧನಂಜಯ, ಎನ್ನ ಮುದ್ದು ಮೋಹನಾದ ಸಹೋದರನೇ, ಅನ್ಯಾಯವಾಗಿ ಕೈ ಬಿಟ್ಟು ಹೋಗಿಯ. ನೀನಿಲ್ಲದ ಈ ಯಾಗವು ಯಾರಿಗೆ ಬೇಕಾಗಿರಬಹುದು? ನಿನ್ನ ಪರಾಕ್ರಮ ಕುರುಕ್ಷೇತ್ರದಲ್ಲಿ ಕೌರವನಾದ ಕುರುಕ್ಷೇತ್ರದಲ್ಲಿ ಸೌರವನ ಸರ ಶರಣಾಡಿದವು. ಅಪೋ ಕಾರಂತಕ, ಈ ಸರಳ ಸೆಳೆದ ಅರ್ಜುನ ಈ ತರವಾಗಿ ಹೋದಿಯ. ಅಯ್ಯೋ ನಾನೇ ಮಂದಮತಿ. ನಾರಾಯಣ, ಇವರ ಗತಿಗೇನೋ ಇಚ್ಚಳ. ಹಪ್ಪ ಯಮನಂದನ, ನಾರಾಯಣ ತನ್ನ ಪ್ರಾಚೀನ ಕರ್ಮವನ್ನು ಅನುಸರಿಸಿ ಫಲ್ಗುಣನು ಮರಣ ಹೊಂದಿದನು. ಅದೇಗೆಂದರೆ ಕುರುಕ್ಷೇತ್ರದಲ್ಲಿ ಭೀಷ್ಮನ ಪಾರ್ಥನ ಕೊಂದಾನೆಂದು ಗಂಗಾದೇವಿ ಕುಪಿತಳಾಗಿ ರೋಷದಿಂದ ತನ್ನ ಕಂದನನ್ನು ಕೊಂದವನಿಗೆ ಅವನ ಮಗನಿಂದಲೇ ಅವನಿಗೆ ಮರಣವೆಂದು ಶಾಪ ಕೊಟ್ಟರು. ಧರ್ಮಜ, ನಾರಾಯಣ ಇದು ಅಲ್ಲದೆ ಕಾಂಡವ ಹೊರವು ನಯಿಸುವ ಕಾಲದಲ್ಲಿ ಅಶ್ವಸೆನೆಂಬ ಸರ್ಪವು ಪಾರ್ಥನ ಕಂಡು ಭಂಗಿಸಲು ಅದಂ ತಾಳಲಾರದೆ ಅದಂ ಸಂಮೆರಸಲು ಅದರ ರುಂಡವು ಹೋಗಿ ಎನ್ನಮ್ಮ ಖಂಡಿಸಿದವನ ಶಿರವು ನಾನು ಚೆಂಡಾಡಲಿದ್ದರೆ ನಾನು ಎಂದರನೇ ಅಲ್ಲವೆಂದು ಕಡುವಲ್ಲಿ ಕರ್ಣನ ಸೆರ ಪಂಚರಥಗಳು ಸೇರಿ ಕುರುಕ್ಷೇತ್ರದಲ್ಲಿ ತನ್ನ ಹಠವನ್ನು ಸಾಧಿಸಲು ಸಾಧ್ಯವಾಗದೆ ಬಬ್ರೋಹರನ ಬಳಿಯಲ್ಲಿ ಸೇರಿ ಫಲ್ಗುಣನ ಸೆರವು ತೆರೆದಿರುವುದು. ತಡ ಮಾಡದೆ ಹೋಗುವನ್ನು ಬಂದಿರೈ ಧರ್ಮರಾಜಾದಿರವಿರ. ಅಪೋ ನಾರಾಯಣ, ಧರ್ಮಜ ನಮ್ಮ ಮೇಲೆ ಕರಳ ಇಟ್ಟು ಗರುಡ ವಾಹನವಾಗಿ ವಾಯುಪುತ್ರ ಮೊದಲಾದವನ್ನು ಕೂಡಿಕೊಂಡು ಮಣಿಪುರಕ್ಕೆ ದಿಕ್ಕಿ ವಿಜಯವನ್ನು ಮಾಡಿ ಮರಣ ಪ್ರಾಣಕ್ಕೆ ದಿಕ್ಕಿ ತಕ್ಕ ಔಷಧಗಳನ್ನು ತರಿಸಿ ಮೇಲೆ ಗಿರಡಿ ಮೇಲೆ ತೀರ ಮಾರುತಿಯನ್ನು ಧರಿಸಿ ಪುನರ್ಜೀವಿಯನ್ನು ಮಾಡಿದೇವ ಮಹಾನುಭಾವ. ಯಾ ಸಾರಥಿ ದೇವ, ಮಣಿಪುರಕ್ಕೆ ಹೋಗಬೇಕೆಂದು ಗರುಡನ್ನು ಬರೆಯುವ ಸಾರಥಿ ಅದೇ ಜಾಗೃತಿ ದೇವ. ಸಾರಥಿ ದೇವ, ಎತ್ತ ನೋಡಿದರೂ ಈ ರಣಾಂಗಣದ ಸುತ್ತಮುತ್ತಲೂ ಭೋಯನೆಂದು ಬಯಲಿಸಿಕೆ ಭಯ ಉಂಟಾಗುವಂತೆ ಕರ್ಕಸವಾಗಿ ಗಡಗಡಿಸಿ ಕೇಕ ಹಾಕುವ ಭೂತಗಳ ತಂಡಗಳನ್ನು ನೋಡಿದೀಯಾ? ನೋಡಿದರು ದೇವ. ಎಲ್ಲಾ ಸಾರಥಿ ಭೂಪತಿ, ಎಲ್ಲಿ ನೋಡಿದರೂ ಶವಗಳ ರಾಶಿಯಾಗಿ ಬಿದ್ದು ಹಂಗಭಂಗವಾಗಿ ಬಿತ್ತಿರುವ ಕಲಿ ವೀರರ ಕಲೆ ಬರಗಳನ್ನು ನೋಡಿದೀಯಾ? ನೋಡಿದರು ದೇವ. ಎಲ್ಲಾ ಸಾರಥಿ ಭೂಪತಿ, ಶಸ್ತ್ರವನ್ನು ಬಿಡದೆ ಹಸ್ತದಲ್ಲಿ ಧರಿಸಿ ಕಾಂಬಿರುವ ಮಲಿಗಿರುವವನೇ ಸತ್ತಜನು. ಅಲ್ಲಿ ನೋಡು, ಕಣ್ಣುಗಳಿಂದ ಪ್ರಾಣವನ್ನು ಬಿಟ್ಟಿರುವವನೇ ಪಾರ್ಥನು. ಹೌದು, ಇಲ್ಲಿ ಸೋಕಿಸಿದ್ದ ಕಿನ್ನ ಮಾನಸವಾಗಿ ಕುಳಿತಿರುವವರೇ ಪಾರ್ಥನ ಮಡದಿಯಾದ ಚಿತ್ರಾಂಗದಿಯು ಮತ್ತು ಉಳಿಪಿ. ಸಾರಥಿ ದೇವ, ಇದೇನು ವಿಚಿತ್ರವಾಗಿ ತೋರುವುದಲ್ಲ? ಹೌದು ಸ್ವಾಮಿ, ಪಾರ್ಥನ ಉಂಡವು ಅದು ಚರವಾಗಿ ತೋರ್ತಾದಲ್ಲ. ಎಲೈ ಸುದರ್ಶನವೇ, ಪಾರ್ಥನ ಉಂಡವು ಎಲ್ಲಿದ್ದರೂ ಜಾಗ್ರತೆಯಿಂದ ತರಬೇಕು. ಜಾಗ್ರತೆಂದು ಹೊರಡೆ ಚಕ್ರ ಹಾಯ್ದವೆ. ಬಬ್ರೋಹರಾಜ್ಞೆಯ ಮಂಗಲವಾಗಲಿ, ಮೇಲಕ್ಕೆ ಹೇಳು. ಓಹೋ ಶ್ರೀಕೃಷ್ಣ ಪರಮಾತ್ಮನೇ, ಬಬ್ರೋಹರನೇ, ನನ್ನ ತಂದೆಯ ಸರ್ವವನ್ನ ಅಪರಜ ಕಂಡ ಹೋದ ಕಟಮದಂಡರ ಮೈಯಲ್ಲಿ ಮಕ್ಕಳ ಕಟದ ಎಡಮನೆಯ ಮಕ್ಕಳನ್ನು ಹೊರಬರದ ದೇವವನ್ನು ಕೊಡು ದೇವ. ಹಾಗಾದರೆ ಹೇಳುವನು ಕೇಳು. ವಾಹನನೇ ಮೇಲು
ನಿಮ್ಮ ತಂದೆಯರು ಚಕ್ರಾಧಿಕರು ಪಾತಾಳ ಲೋಕದೋರಿರುವ ಮಣಿ ತನದಲ್ಲಿ ತಾರು ನೀನು ಮಯವಾದ ನಿಮ್ಮ ತಂದೆಯರು ಚಕ್ರಾಧಿಕರು ಪಾತಾಳ ಲೋಕದೋರಿರುವ ಮಣಿ ತನದಲ್ಲಿ ತಾರು ನೀನು ಬಬ್ರುವಾಹನನೇ ನೀನು ನಿಲ್ಲು ನಿಲ್ಲು ಬಬ್ರುವಾಹನ ನಿಮ್ಮ ತಲೆಯ ನಿಮ್ಮ ಹತ್ತನ ತಲೆಯನ್ನು ಅಪಹರಿಸಿ ದ್ರೋಣಂ ಸಂಹರಿಸಿ ಆತನ ರುಂಡವ ತರಲಿಕ್ಕೆ ಎನ್ನ ಚಕ್ಕರಾದಕ್ಕೆ ಅಪ್ಪಣೆ ಕೊಟ್ಟಿರುವನು ಬಬ್ರುವಾಹನ ಪರಮಾತ್ಮ ಮಗು ಅಲ್ಲಿ ನೋಡು ನಿಮ್ಮ ತಂದೆ ಹೆಸರು ಒಮ್ಮೆಯನ್ನ ಚಕ್ರಾಗವು ತಂದಿತು ತಡ ಮಾಡಿ ಸಂಜೀವನ ಮಣಿಯನ್ನು ತಂದು ನಿಮ್ಮ ತಂದೆಯ ಪ್ರಾಣವನ್ನು ಬಿಡದೆ ಪಡೆ ಬಬ್ರುವಾಹನ ಕಾರ್ಯ ಸಾಧನ ಪರಮಾತ್ಮ ನಿನ್ನ ಬೆಟ್ಟದಿಂದ ನಾರಾಯಣ ಅಧಿಕ ಬೆಳೆದಿರು ಎಲ್ಲ ಬಬ್ರುವಾಹನ ಪರವರ್ತನ ಇಲ್ಲಿ ಬಿದ್ದಿರುವ ಹತ್ತುನ ಸ್ವತ್ತಜ ಮೊದಲಾದವರ ಮಂಡಂಗಳಿಗೆ ಅವರವರ ಉಂಡಂಗಳನ್ನು ಜೋಡಿಸು ಬಬ್ರುವಾಹನ ನಾರಾಯಣ ಈ ದಿವ್ಯ ಮಣಿಯನ್ನು ನಿನ್ನ ದೃಷ್ಟಿಯಲ್ಲಿ ಧರಿಸು ನಿನ್ನ ಬೆಟ್ಟದಂತ ಆಗಲ ಪರಮಾತ್ಮ ಈಗ ನಿನ್ನ ದೃಷ್ಟಿಯಲ್ಲಿ ಧರಿಸು ನಾನು ಮಂತ್ರಾಚಾರಣೆ ಮಾಡುವನು ಖಂಡಿಯ ಬಬ್ರುವಾಹನ ಪರಮಾತ್ಮ ನಿನ್ನ ಬೆಟ್ಟದಂತ ಮಕ್ಕಳಿಗೆ ಬಡವರವು ಅಚ್ಚರಿಗೆ ಆಜ್ಞೆಯ ಮಗಳು ದೇವ ನೀನವಂತವ ಏವಂ ಗುಣ ವಿಶೇಷನಾಯ ವಿಶಿಷ್ಟಾಯ ಅಶ್ವಿನಿ ಸ್ವದಿವಸೆ ಮತ್ಸಂಗ್ರಾಮರಾತೆ ಅದುರಾಶ್ರಂ ಪಾರ್ಥ ಮೂರ್ಛಿತ ನಾಗಾಸ್ಲಂ ಪಾರ್ಥಾದಿ ಗುಣಾರ್ಜೀವಿತೆ ಮಹಾಕರಿಷ್ಯಂ ಫಲ್ಗುಣ ದೀರ್ಘಾಯುಷ್ವಂತನಾಗು ಎಲ್ಲ ಕಟಕಲ ಯಾತ ಬಬ್ರುವಾಹನ ಇಂದಿನ ರಣಮಂಡಲದಲ್ಲಿ ಎನ್ನ ಸೈನ್ಯ ಗೆದ್ದೆನೆಂದು ಅಮ್ಮಿನಿಂದ ಬೆಳೆಯುವ ಪರಮೇಶ್ವರದಿಂದ ಮೆಚ್ಚಿಸಂತ ಭಾಸಮತಾತ್ರ ಪ್ರವೇಶ ನಿನ್ನ ಮಾತಗೊಳಿಸುವನು ನಿನ್ನ ಆಯುಷ ತೀರ್ಥ ಎಂದು ತಿಳಿಯಲ ಮೂಟ ಹೆಚ್ಚಿನ ಮಾತನಾಡಬೇಕು ಆಹೋ ಜನಕ ಅಲಗ ನಿಲ್ಲು ನಾನೊಬ್ಬ
ಇಷ್ಟಾರ್ಥ. ನಾವೆಲ್ಲರೂ ಸೇರಿ ಮಣಿಪುರಕ್ಕೆ ಹೋಗಿ ಬಬ್ರುವಾಹನ ಚಿತ್ರಾಂಗದಿಯು ಉಲಿಪಿಯು ಇವರ ಇಷ್ಟಾರ್ಥವನ್ನು ಪೂರೈಸಿ ಅವರನ್ನು ಗಜಪುರಕ್ಕೆ ಕಳಿಸೋಣ. ಮುಂದೆ ಕುದುರೆ ಯಾವಲುಗಾಗಿ ನಿನ್ನೊಡಗೂಡಿ ಸಹಾಯವಾಗಿ ನಾಂಬರಬೇಕು. ಮುಂದೆ ನೀನು ಓಡುವನು ಜಯಗಳಿಸೋದು ಅಸಾಧ್ಯವಾಗಿದೆ. ತಿಳಿಯುತ್ತೆ ನಡೆ, ಮಣಿಪುರಕ್ಕೆ ಹೋದ ನಡಿ ಬೇಗನೆ. ನಿಮ್ಮ ಇಷ್ಟದಂತ ಮಣಿಪುರ